ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ ಇದೆಯಲ್ಲಪ್ಪ, ಈಗ ಇಲ್ಲೇ ಇದೆ ನೋಡಿ, ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ಹಿಂದಿ ಸಮಸ್ತ ದಲಿತ ಸಮುದಾಯ ಅಲ್ಲಿರೋ ಯಾರಪ್ಪ ದಲಿತ ಸಮುದಾಯದ ನಾಯಕರು ಬರ್ದವ್ರ ಇದು. ನೀನು ನಿನ್ ಟ್ಯೂಷನ್ ಸ್ಕೂಲಲ್ಲಿ ಬರೆದು ನಾನು ಹೇಳ್ತಾ ಇದ್ನಲ್ಲ 23ರಲ್ಲಿ ನಿನ್ನ ಎಡ ಬಲ ಯಾರನ್ನೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬರ್ದು ಅಂತ ಹೇಳಿದ್ನಲ್ಲ. ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನರಲ್ಲಿ ಅರ್ಥ ಆಗಲ್ಲ. ಇನ್ನು ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀಯಲ್ಲ ನಿನ್ನ. ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ 4 ಗಂಟೆಗೆ ಐಜಿಗೆ ಫೋನ್ ಮಾಡಿದೆ, 5 ಗಂಟೆಗೆ SP ಫೋನ್ ಮಾಡಿದೆ. ನೋಡ್ರಿ ಹಿಂಗೆ ಆಗ್ತಾ ಇದೆ, ಇವತ್ತೇ ಬರುತ್ತೆ, ಇಷ್ಟೊತ್ತು ಬರುತ್ತೆ, ಬರುವಂತ ಗಾಡಿ ಹೇಳ್ತೀನಿ, ನೀವು ಹಿಡಿಬೇಕು. ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ. ಜೊತೆ ನಾನು ಏನ್ ಮಾಡಿದೆ, ನಮ್ಮ ಮುಖಂಡರಿಗೆ, ನಮ್ಮ ನಗರ ಪ್ರದೇಶದ ಮುಖಂಡರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದೆ, ಈ ರೀತಿ ಆಗ್ತಾ ಇದೆಯಪ್ಪ, ಇದನ್ನ ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ. ಪಾಪ ನಮ್ಮ CMC ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರುಗಳು ಎಲ್ಲ, ನಮ್ಮ ಮುನಿಕೃಷ್ಣ, ನಾಗರಾಜ್, ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು, ಕಂದವಾರ ನಮ್ಮ ಅನಿಲ್, ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು 11:30. ಪೊಲೀಸ್ನವ್ರು ಫೋನ್ ಮಾಡ್ತಾರೆ, ಬರೋದಿಲ್ಲ. ರೆಡ್ ಹ್ಯಾಂಡೆಡ್ ಆಗಿ ನಾನು ಕೇಳ್ತಾರೆ, ಏನ್ ಸರ್ ಗಾಡಿ ಅಡ್ಡ ಹಾಕ್ಬೇಕಂತ. ಅಡ್ಡ ಹಾಕಪ್ಪ, ಅಡ್ಡ ಹಾಕಿ ಅದರಲ್ಲಿ ಏನಿದೆ ಜಪ್ತಿ ಮಾಡಿ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ, ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿದೆ. ಸೊ ಅಲ್ಲಿ ಮದ್ಯದ ಬಾಟ್ಲುಗಳು ಇದ್ವು, ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಇತ್ತು ನೋಡಿ ವಿಡಿಯೋ. ಅದಕ್ಕೇನೆ ತೋರ್ಸ್ರಪ್ಪ, ನೋಡದೆ ಇದ್ರೆ ಪಾಪ ನಮ್ಮ ಎಲ್ಲರೂ ಇವರು ದೊಡ್ಡ ಲೀಡ್ರು ಕಾಂಗ್ರೆಸ್. ಇದರಿಂದ ಗೊತ್ತಾಗ್ತದೆ ಈ ಶಾಸಕರ ನೋಡಿ. ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ, ಗಜೇಂದ್ರ ಅವರಿದ್ರು, ಗಜೇಂದ್ರ ಅಲ್ಲಿದ್ದಾರೆ, ಅನು ಇದ್ದಾರೆ, ಪಟೇಲ್ ಮಂಜುನಾಥ್ ಇದ್ರು, ಎಲ್ಲ ಹಿಡ್ಕೊಂಡು ಇದನ್ನ ತೋರಿಸಿ ಪೊಲೀಸ್ನವರು ಏನು ಆಮೇಲೆ ಹಿಡ್ಕೊಂಡ್ಮೇಲೆ 1 ನಿಮಿಷದಲ್ಲಿ 20 ಜನ ಪೊಲೀಸರು ಬಂದ್ಬಿಟ್ರು. 1 ನಿಮಿಷದಲ್ಲಿ ಹಿಡ್ಕೊಳ್ಳೋರ್ಗೂ ಇಲ್ಲ, ಹಿಡ್ಕೊಂಡ್ಮೇಲೆ ಬಂದ್ರು. ಸಿನಿಮಾದಲ್ಲಿ ತೋರಿಸ್ದಂಗೆ ಬಂದ್ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ 1 ಗಂಟೆ 2 ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ, ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ. ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನು ಬೈತಾರೆ. ದಲಿತ ಕೌನ್ಸಿಲರ್ ಮುನಿರಾಜು ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ 2-3 ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು FIR ಮಾಡ್ತಾರೆ. ಮಾಡ್ತಾ ಏನ್ ಮಾಡ್ತಾರೆ, ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ, CMC ಅಧ್ಯಕ್ಷರ ಮೇಲೆ ತಗೊಳ್ತಾರೆ, ಮುನ್ರಾಜು ಮೇಲೆ ತಗೊಳ್ತಾರೆ. ಪಾಪ ನಮ್ಮ ರವಿ ಅವರ ಪತ್ನಿ ಶೋಭಾ ಒಂದು ಹೆಣ್ಮಗಳು, ಇವ್ರಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ? 11:30 ಆಕೆ ಹೋಗಿರ್ತಾಳೆ, ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಆಕೆ ಅಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್, ಅವ್ರ ಮೇಲೆ
ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಏನು, ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಶಬಾಷ್ ಮಾಡ್ಬೇಕಾಗಿತ್ತು. ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ, ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ. ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ. ಯಾರು ನಿಮ್ ರಕ್ಷಣೆಗೆ ಬರಲ್ಲ, ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ, ನನಗೆ ಗೊತ್ತಿದೆ. ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ, ಕಣಿಗೆ ಕಾಣಿಸಲ್ಲ ನಿಮ್ಗೆ. ಆಮೇಲೆ ಈಗಲೇ MLA ಆಗಿ ಮೈಯೆಲ್ಲ ಭಯನಂತೆ. ಒಂದು ಹಳ್ಳಿಗೆ ಹೋದ್ರೆ ಇನ್ಸ್ಪೆಕ್ಟರ್ ಕೇಳ್ತಾನಂತೆ, ಇಲ್ಲ ಸ್ವಾಮಿ ಅವ್ರು ಹೊಡೆದು ಬಿಡ್ತಾರೆ ನಮ್ಮನ್ನ, ನೀವು 40-50 ಜನ ಪೊಲೀಸ್ ಬರ್ಬೇಕು ಅಂತ ಗಿರಾಕಿ. ಆ ಬಿಡ್ಚಿಲಹಳ್ಳಿಯಲ್ಲಿ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ SI ಎಲ್ಲ ಹೇಳ್ತಾರೆ, ಇಲ್ಲ ಇಲ್ಲ ಸರ್ ಅವ್ರ ಕಾರ್ಯಕರ್ತ ಅವ್ರ ಲೀಡರು ಪ್ರಕಾಶ್ ಹೊಡೆದು ಬಿಡ್ತಾನೆ ಸರ್ ನಮ್ಮನ್ನ ಅಂತ. ನಾನು ಹೇಳೋದು ಸತ್ಯ ಇದು. ಆಮೇಲೆ ಅವರು 50 ಜನ 100 ಜನ ಪೊಲೀಸರನ್ನು ಕಳಿಸ್ತಾರೆ. ಇಂಥ ಅವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೇನ್ರಿ? ಎಸ್ ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.